ಓಂ ಶಾಂತಿ. ಮುರಳಿಯ ದಿನಾಂಕ 10/8/2025. ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ. ರಿವೈಸ್ ಮುರಳಿ 31/10/2006. ತಂದೆ ತಿಳಿಸುತ್ತಾರೆ, ಸದಾ ಸ್ನೇಹಿಯ ಜೊತೆಗೆ ಅಖಂಡ ಮಹಾದಾನಿ ಆದಾಗ ವಿಘ್ನ ವಿನಾಶಕ ಸಮಾಧಾನ ಸ್ವರೂಪರಾಗುತ್ತೀರಾ. ಇಂದು ಪ್ರೇಮ ಸಾಗರ ತಂದೆ ತನ್ನ ಪರಮಾತ್ಮ ಪ್ರೇಮಕ್ಕೆ ಪಾತ್ರರಾಗಿರುವ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ. ತಾವೆಲ್ಲರೂ ಸಹ ಸ್ನೇಹದ ಅಲೌಕಿಕ ವಿಮಾನದಿಂದ ಇಲ್ಲಿ ತಲುಪಿದ್ದೀರಾ ಅಲ್ವಾ? ಸಾಧಾರಣ ವಿಮಾನದಲ್ಲಿ ಬಂದಿದ್ದೀರೋ ಅಥವಾ ಸ್ನೇಹದ ವಿಮಾನದಲ್ಲಿ ಹಾರಿ ತಲುಪಿದ್ದೀರೋ? ಎಲ್ಲರ ಹೃದಯದಲ್ಲಿ ಸ್ನೇಹದ ಅಲೆಗಳು ಬರುತ್ತಿವೆ ಮತ್ತು ಸ್ನೇಹವೇ ಈ ಬ್ರಾಹ್ಮಣ ಜೀವನದ ತಳಪಾಯವಾಗಿದೆ. ಅಂದಾಗ ತಾವೆಲ್ಲರೂ ಯಾವಾಗ ಬಂದ್ರಿ ಅಂದಾಗ ಸ್ನೇಹವೇ ಸೆಳೆದು ತಂದಿದೆ ಅಲ್ವಾ? ಜ್ಞಾನವಂತೂ ನಂತರ ಕೇಳಿದ್ದೀರಾ, ಆದರೆ ಸ್ನೇಹ ಪರಮಾತ್ಮನ ಸ್ನೇಹಿಗಳನ್ನಾಗಿ ಮಾಡಿದೆ. ಎಂದಿಗೂ ಸ್ವಪ್ನದಲ್ಲಿಯೂ ಸಹ ಇರಲಿಲ್ಲ ನಾವು ಪರಮಾತ್ಮನ ಸ್ನೇಹಕ್ಕೆ ಪಾತ್ರರಾಗುತ್ತೇವೆ ಎಂಬುದು. ಆದರೆ ಈಗ ಏನು ಹೇಳುತ್ತೀರಾ? ಆಗ್ಬಿಟ್ಟಿದ್ದೇವೆ. ಸ್ನೇಹವೂ ಸಹ ಸಾಧಾರಣವಾಗಿರುವಂತಹ ಸ್ನೇಹ ಅಲ್ಲ. ಹೃದಯದ ಸ್ನೇಹ, ಆತ್ಮಿಕ ಸ್ನೇಹ, ಸತ್ಯವಾದ ಸ್ನೇಹ, ನಿಸ್ವಾರ್ಥವಾದಂತಹ ಸ್ನೇಹ. ಈ ಪರಮಾತ್ಮನ ಸ್ನೇಹ ಬಹಳ ಸಹಜವಾಗಿ ನೆನಪಿನ ಅನುಭವ ಮಾಡಿಸುತ್ತದೆ. ಸ್ನೇಹಿಗೆ ನೆನಪು ಮಾಡುವುದು ಕಷ್ಟ ಆಗುವುದಿಲ್ಲ, ಮರೆಯುವುದು ಕಷ್ಟವಾಗುತ್ತದೆ. ಸ್ನೇಹ ಒಂದು ಅಲೌಕಿಕ ಚುಂಬಕವಾಗಿದೆ, ಅಯಸ್ಕಾಂತವಾಗಿದೆ. ಸ್ನೇಹ ಸಹಜವಾಗಿ ಯೋಗಿಗಳನ್ನಾಗಿ ಮಾಡುತ್ತದೆ, ಪರಿಶ್ರಮದಿಂದ ಮುಕ್ತರನ್ನಾಗಿಸುತ್ತದೆ. ಸ್ನೇಹದಿಂದ ನೆನಪು ಮಾಡುವುದರಲ್ಲಿ ಪರಿಶ್ರಮ ಆಗುವುದಿಲ್ಲ. ಪ್ರೀತಿಯ ಫಲ ತಿನ್ನುತ್ತೀರಾ. ಸ್ನೇಹದ ಗುರುತಾಗಿ ವಿಶೇಷವಾಗಿ 4 ಕಡೆ ಮಕ್ಕಳು ಇದ್ದೇ ಇದ್ದೀರಾ. ಆದರೆ ಡಬಲ್ ವಿದೇಶಿಯರು ಸ್ನೇಹದಲ್ಲಿ ಓಡೋಡಿ ಬಂದು ತಲುಪಿದ್ದಾರೆ. ನೋಡಿ, 90 ದೇಶಗಳಿಂದ ಹೇಗೆ ಓಡಿ ಬಂದು ತಲುಪಿದ್ದೀರಾ. ದೇಶದ ಮಕ್ಕಳಂತೂ ಇದ್ದೇ ಇದ್ದೀರಾ, ಪ್ರಭು ಪ್ರೇಮಕ್ಕೆ ಪಾತ್ರರು. ಆದರೆ ಇಂದು ವಿಶೇಷವಾಗಿ ಡಬಲ್ ವಿದೇಶಿಯರಿಗೆ ಸುವರ್ಣ ಅವಕಾಶವಿದೆ. ತಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ಪ್ರೀತಿ ಇದೆ ಅಲ್ವಾ? ಸ್ನೇಹ ಇದೆ ಅಲ್ವಾ? ಎಷ್ಟು ಸ್ನೇಹವಿದೆ! ಯಾವುದರ ಜೊತೆಗೂ ಸಹ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಎಷ್ಟು ಸ್ನೇಹ ಅಂತ ಹೇಳಿ ಯಾವುದರೊಂದಿಗೂ ಸಹ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಸಾಧ್ಯನ ಕೇಳ್ತಾರೆ ಬಾಬಾ. ಹೋಲಿಕೆ ಮಾಡಬಹುದಾ? ಮಾಡಲಿಕ್ಕಾಗಲ್ಲ. ತಮ್ಮೆಲ್ಲರದು ಒಂದು ಗೀತೆ ಇದೆ ಅಲ್ವಾ? ಆಕಾಶದಲ್ಲಿ ಅಷ್ಟು ನಕ್ಷತ್ರಗಳಿಲ್ಲ, ಸಾಗರದಲ್ಲಿ ಅಷ್ಟು ಜಲವಿಲ್ಲ, ಅಷ್ಟು ಬೇಹದ್ದಿನ ಪ್ರೀತಿ, ಬೇಹದ್ದಿನ ಸ್ನೇಹವಿದೆ. ಬಾಬ್ದಾದರವರು ಸಹ ಸ್ನೇಹಿ ಮಕ್ಕಳ ಜೊತೆ ಮಿಲನ ಮಾಡಲು ತಲುಪಿದ್ದಾರೆ. ತಾವೆಲ್ಲ ಮಕ್ಕಳು ಸ್ನೇಹದಿಂದ ನೆನಪು ಮಾಡಿದ್ರಿ ಮತ್ತು ಬಾಬ್ದಾದ ನಿಮ್ಮ ಪ್ರೀತಿಯಲ್ಲಿ ತಲುಪಿದ್ದಾರೆ. ಹೇಗೆ ಈ ಸಮಯದಲ್ಲಿ ಪ್ರತಿಯೊಬ್ಬರ ಮುಖದಲ್ಲಿ ಸ್ನೇಹದ ರೇಖೆಗಳು ಹೊಳೆಯುತ್ತಿವೆ, ಹಾಗೆಯೇ ಈಗ ಎಡಿಷನ್ ಏನು ಮಾಡಿಕೊಳ್ಬೇಕು? ಸ್ನೇಹವಂತೂ ಇದೆ, ಇದಂತೂ ಪಕ್ಕ. ಬಾಬ್ದಾದರವರು ಸಹ ಸರ್ಟಿಫಿಕೇಟ್ ಕೊಡ್ತಾರೆ ಸ್ನೇಹ ಇದೆ ಎಂದು. ಈಗ ಏನು ಮಾಡಬೇಕು ತಿಳ್ಕೊಂಡಿದ್ದೀರಾ ಅಲ್ವಾ? ಈಗ ಕೇವಲ ಅಂಡರ್ಲೈನ್ ಮಾಡಬೇಕಾಗಿದೆ, ಸದಾ ಸ್ನೇಹಿಗಳಾಗಿ ಇರಬೇಕು. ಸದಾ ಸದಾ ಎಂಬ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕು. ಬರೀ ಸ್ನೇಹಿಗಳಲ್ಲ, ಸದಾ ಸ್ನೇಹಿಗಳಾಗಿ ಇರಬೇಕು. ಸಮ್ ಟೈಮ್ ಅಲ್ಲ, ಆಗಾಗ ಅಲ್ಲ. ಸ್ನೇಹ ಇದೆ ಅಟೂಟವಾಗಿ, ಆದರೆ ಪರ್ಸೆಂಟೇಜಲ್ಲಿ ಅಂತರವಾಗುತ್ತದೆ. ಅಂದಾಗ ಅಂತರವನ್ನು ಅಳಿಸಲು ಯಾವ ಮಂತ್ರವಿದೆ? ಪ್ರತಿ ಸಮಯ ಮಹಾದಾನಿ ಅಖಂಡ ದಾನಿಗಳಾಗಿರಿ. ಸದಾ ದಾತನ ಮಕ್ಕಳು, ವಿಶ್ವ ಸೇವಾದಾರಿ ಸಮಾನರಾಗಿರಿ. ಇದು ಮಂತ್ರವಾಗಿದೆ. ಪ್ರತಿ ಸಮಯ ಮಹಾದಾನಿ ಅಖಂಡ ದಾನಿಯಾಗಿರಿ. ಸದಾ ದಾತನ ಮಕ್ಕಳು, ವಿಶ್ವ ಸೇವಾದಾರಿ ಸಮಾನರು. ಯಾವುದೋ ಸಮಯ ಇರಲಿ, ಮಾಸ್ಟರ್ ದಾತ ಆಗದೆ ಇರಲು ಆಗಬಾರದು. ಏಕೆಂದರೆ ವಿಶ್ವ ಕಲ್ಯಾಣದ ಕಾರ್ಯದ ಪ್ರತಿ ತಂದೆಯ ಜೊತೆಗೆ ನೀವು ಸಹ ಸಹಯೋಗಿಗಳಾಗಿರುವ ಸಂಕಲ್ಪವನ್ನು ತೆಗೆದುಕೊಂಡಿದ್ದೀರಾ. ಬಲೆ ಮನಸ್ಸಿನ ಮೂಲಕ ಶಕ್ತಿಗಳ ದಾನ
ಅಥವಾ ಸಹಯೋಗ ಕೊಡಿ. ವಾಚಾ ಮೂಲಕ ಜ್ಞಾನ ದಾನ ಮಾಡಿ ಸಹಯೋಗ ಕೊಡಿ. ಕರ್ಮದ ಮೂಲಕ ಗುಣಗಳ ದಾನ ಮಾಡಿ ಮತ್ತು ಸ್ನೇಹ ಸಂಪರ್ಕದ ಮೂಲಕ ಖುಷಿಯ ದಾನ ಮಾಡಿ. ಎಷ್ಟು ಅಖಂಡ ಖಜಾನೆಗಳಿಗೆ ಮಾಲೀಕರಾಗಿದ್ದೀರಾ ನೋಡಿ. ರಿಚೆಸ್ಟ್ ಇನ್ ದಿ ವರ್ಲ್ಡ್, ವಿಶ್ವದಲ್ಲಿ ಅತ್ಯಂತ ಸಿರಿವಂತರು. ಅಕೂಟ ಮತ್ತು ಅಖಂಡ ಖಜಾನೆಗಳಿವೆ. ಎಷ್ಟು ನೀವು ಕೊಡ್ತೀರಾ ಅಷ್ಟು ವೃದ್ಧಿ ಆಗುತ್ತೆ, ಕಡಿಮೆ ಆಗೋದಿಲ್ಲ, ವೃದ್ಧಿ ಆಗತ್ತೆ. ಏಕೆಂದರೆ ವರ್ತಮಾನ ಸಮಯದಲ್ಲಿ ಈ ಖಜಾನೆಗಳಿಗೆ ಮೆಜಾರಿಟಿ ನೀವೆಲ್ಲ ಆತ್ಮಿಕ ಸಹೋದರ ಸಹೋದರಿಯರು, ನಿಮ್ಮ ಎಲ್ಲ ಸಹೋದರ ಸಹೋದರಿಯರು ಬಾಯಾರಿಕೆಯಲ್ಲಿ ಇದ್ದಾರೆ. ಅಂದಾಗ ಏನು ನಿಮ್ಮ ಸಹೋದರ ಸಹೋದರಿಯರ ಮೇಲೆ ದಯೆ ತೋರಿಸುವುದಿಲ್ಲವಾ? ನಿಮಗೆ ಅವರ ಮೇಲೆ ದಯೆ ಬರುವುದಿಲ್ಲವಾ? ಏನು ಬಾಯಾರಿರುವಂತಹ ಆತ್ಮಗಳ ಬಾಯಾರಿಕೆಯನ್ನು ಈಡೇರಿಸುವುದಿಲ್ಲವಾ? ಕಿವಿಗಳಿಗೆ ಅವರ ಕೂಗು ಕೇಳುತ್ತಿಲ್ಲವಾ? ನಮ್ಮ ದೇವ ದೇವಿಯರೇ ನಮಗೆ ಶಕ್ತಿ ಕೊಡಿ, ಸತ್ಯವಾದ ಪ್ರೀತಿ ಕೊಡಿ ಅಂತ ಕೂಗ್ತಿದ್ದಾರೆ. ಅವರ ಕೂಗು ಕೇಳಿಸ್ತಿಲ್ವಾ? ನಿಮ್ಮ ಭಕ್ತರು ಮತ್ತು ದುಃಖಿಗಳು ಇಬ್ಬರೂ ಸಹ ದಯೆ ತೋರಿಸಿ, ಕೃಪೆ ತೋರಿಸಿ, ಆ ಕೃಪೆಯ ದೇವ ದೇವಿಯರೇ ಅಂತ ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ. ಮತ್ತು ಸಮಯವೂ ಸಹ ಕೊಡುವಂತಹ ಸಮಯ ಈಗ. ಮತ್ತೆ ಯಾವಾಗ ಕೊಡ್ತೀರಾ? ಒಂದು ವೇಳೆ ಈಗ ಕೊಟ್ಟಿಲ್ಲ ಅಂದರೆ ಮತ್ತೆ ಯಾವಾಗ ಕೊಡ್ತೀರಾ? ಇಷ್ಟು ಅಕೂಟ ಅಖಂಡ ಖಜಾನೆಗಳು ಏನು ನಿಮ್ಮ ಬಳಿ ಜಮಾ ಆಗಿವೆ ಅದನ್ನು ಯಾವಾಗ ಕೊಡುತ್ತೀರಾ? ಏನು ಲಾಸ್ಟ್ ಟೈಮ್ ಅಂತಿಮ ಸಮಯದಲ್ಲಿ ಕೊಡ್ತೀರಾ? ಆ ಸಮಯದಲ್ಲಿ ಕೇವಲ ಅಂಚಲಿ ಕೊಡಬಹುದು, ಒಂದು ಅಣುವನ್ನು ಕೊಡಬಹುದಷ್ಟೇ. ಟೈಮ್ ಇರಲ್ಲ ಅಲ್ವಾ, ಜಾಸ್ತಿ ಕೊಡಲಿಕ್ಕಾಗೋದಿಲ್ಲ. ಕೇವಲ ದೃಷ್ಟಿ ಕೊಟ್ವಿ ಕಳಿಸ್ಬಿಟ್ವಿ, ಒಂದು ಮಹಾವಾಕ್ಯ ಹೇಳಿದ್ವಿ ಕಳಿಸಿದ್ವಿ, ಅಷ್ಟೇ ಆಗತ್ತೆ. ಅಂದಾಗ ತಮಗೆ ಜಮಾ ಮಾಡಿಕೊಂಡಿರುವಂತಹ ಖಜಾನೆಗಳು, ಅಂದಾಗ ತಮ್ಮ ಬಳಿ ಜಮಾ ಆಗಿರುವ ಖಜಾನೆಗಳನ್ನು ಯಾವಾಗ ಕಾರ್ಯದಲ್ಲಿ ತೊಡಗಿಸುತ್ತೀರಾ? ಚೆಕ್ ಮಾಡ್ಕೊಳ್ಳಿ. ಪ್ರತಿ ಸಮಯ ಒಂದಲ್ಲ ಒಂದು ಖಜಾನೆ ಸಫಲ ಮಾಡಿಕೊಳ್ತಾ ಇದ್ದೇವಾ? ಇದರಲ್ಲಿ ಡಬಲ್ ಸಂಪಾದನೆ ಇದೆ. ಖಜಾನೆಗಳನ್ನು ಸಫಲ ಮಾಡಿಕೊಳ್ಳುವುದರಿಂದ ಆತ್ಮನ ಕಲ್ಯಾಣವೂ ಆಗುವುದು ಮತ್ತು ಜೊತೆಯಲ್ಲಿ ತಾವೆಲ್ಲರೂ ಸಹ ಮಹಾದಾನಿಗಳಾಗಿರುವ ಕಾರಣದಿಂದಾಗಿ ವಿಘ್ನ ವಿನಾಶಕರು, ಸಮಸ್ಯಾ ಸ್ವರೂಪರಲ್ಲ, ಸಮಾಧಾನ ಸ್ವರೂಪರು ಸಹಜವಾಗಿ ಆಗುತ್ತೀರಾ. ಡಬಲ್ ಸಂಪಾದನೆ ಆಗುವುದು. ಇವತ್ತು ಈ ವಿಘ್ನ ಬಂತು, ನಾಳೆ ಇನ್ನೊಂದು ಬಂತು, ಇವತ್ತು ಇದಾಯಿತು, ನಾಳೆ ಇನ್ನೊಂದಾಯಿತು. ಈ ರೀತಿ ವಿಘ್ನ ಮುಕ್ತರು, ಸಮಸ್ಯೆ ಮುಕ್ತರು ಸದಾ ಕಾಲಕ್ಕೆ ಆಗುತ್ತೀರಾ. ಏನೆಲ್ಲ ಸಮಸ್ಯೆಗಳ ಹಿಂದೆ ಸಮಯ ಕೊಡ್ತೀರಾ, ಪರಿಶ್ರಮ ಪಡ್ತೀರಾ. ಕೆಲವು ಸಲ ಉದಾಸರಾಗ್ತೀರಾ, ಕೆಲವು ಸಲ ಉಲ್ಲಾಸದಲ್ಲಿ ಬರ್ತೀರಾ. ಅದರಿಂದ ಬಚಾವಾಗುತ್ತೀರಾ. ಏಕೆಂದರೆ ಬಾಬ್ದಾದರವರೆಗೂ ಸಹ ಮಕ್ಕಳ ಪರಿಶ್ರಮ ಇಷ್ಟ ಆಗುವುದಿಲ್ಲ. ಯಾವಾಗ ಬಾಪ್ದಾದ ನೋಡುತ್ತಾರೆ ಮಕ್ಕಳು ಪರಿಶ್ರಮದಲ್ಲಿದ್ದಾರೆ ಎಂದು, ಆಗ ಮಕ್ಕಳ ಪರಿಶ್ರಮ ತಂದೆಗೆ ನೋಡಲಾಗುವುದಿಲ್ಲ. ಅಂದಾಗ ಪರಿಶ್ರಮ ಮುಕ್ತರಾಗಬೇಕು, ಪುರುಷಾರ್ಥ ಮಾಡಬೇಕು. ಆದರೆ ಯಾವ ಪುರುಷಾರ್ಥ? ಏನಿಲ್ಲಿಯವರೆಗೆ ನಿಮ್ಮ ಚಿಕ್ಕ ಚಿಕ್ಕ ಸಮಸ್ಯೆಗಳಲ್ಲಿಯೇ ನೀವು ಪುರುಷಾರ್ಥ ಮಾಡಿಕೊಂಡಿರ್ತೀರಾ. ಈಗ ಪುರುಷಾರ್ಥ ಮಾಡಿ ಅಖಂಡ ಮಹಾದಾನಿ, ಅಖಂಡ ಸಹಯೋಗಿಯಾಗಿರುವ ಪುರುಷಾರ್ಥ ಮಾಡಿ. ಬ್ರಾಹ್ಮಣರಲ್ಲಿ ಸಹಯೋಗಿಯಾಗಿರಿ. ದುಃಖಿ ಆತ್ಮರಿಗೆ, ಬಾಯಾರಿರುವ ಆತ್ಮರಿಗಾಗಿ ಮಹಾದಾನಿ ಆಗಿರಿ. ಈಗ ಈ ಪುರುಷಾರ್ಥದ ಅವಶ್ಯಕತೆ ಇದೆ. ಇಷ್ಟನಾ? ಇಷ್ಟ ಅಲ್ವಾ? ಇಷ್ಟನಾ? ಹಿಂದೆ ಇರುವಂತಹವರಿಗೆ ಇಷ್ಟನಾ? ಈಗ ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಬೇಕು ಅಲ್ವಾ? ಅದೇ ಸ್ವಪ್ರತಿ ಪುರುಷಾರ್ಥ ಬಹಳ ಸಮಯ ಮಾಡಿದ್ದೀರಾ. ಹೇಗೆ ಪಾಂಡವರಿಗೆ ಇಷ್ಟನಾ? ಪಾಂಡವ ಅಣ್ಣಂದರಿಗೆ ಇಷ್ಟನಾ? ನಾಳೆಯಿಂದ ಏನು ಮಾಡ್ತೀರಾ? ನಾಳೆಯಿಂದಲೇ ಶುರು ಮಾಡ್ತೀರಾ? ಈಗಲಿಂದ ಶುರು ಮಾಡ್ತೀರಾ? ಈಗಲಿಂದ ಸಂಕಲ್ಪ ಮಾಡಿ, ನನ್ನ ಸಮಯ, ನನ್ನ ಸಂಕಲ್ಪ ವಿಶ್ವ ಸೇವಾ ಪ್ರತಿಯಾಗಿ ಇದೆ. ಇದರಲ್ಲಿ ಸ್ವಯಂನ ಸೇವೆ ಸ್ವತಃವಾಗಿ ಆಗ್ಬಿಡತ್ತೆ. ಸ್ವಯಂನ ಸೇವೆ ಉಳ್ಕೊಳ್ಳೋದಿಲ್ಲ, ಆಗ್ಬಿಡತ್ತೆ. ನಿಮ್ಮ ಸೇವೆನೂ ಆಗತ್ತೆ ಮತ್ತು ವೃದ್ಧಿ ಆಗತ್ತೆ. ಯಾಕೆ? ಯಾರಿಗೆ ನೀವು ಅವರ ಇಚ್ಛೆಗಳನ್ನು ಪೂರ್ತಿ ಮಾಡ್ತೀರಾ, ದುಃಖಕ್ಕೆ ಬದಲಾಗಿ ಸುಖ ಕೊಡುತ್ತೀರಾ, ನಿರ್ಬಲ ಆತ್ಮರಿಗೆ ಶಕ್ತಿ ಕೊಡುತ್ತೀರಾ, ಗುಣಗಳನ್ನು ಕೊಡುತ್ತೀರಾ, ಅವರು ಆಗ ಎಷ್ಟು ಆಶೀರ್ವಾದ ಕೊಡುತ್ತಾರೆ. ಯಾವುದೇ ಆತ್ಮನ ದುಃಖ ದೂರ ಮಾಡ್ತೀರಾ,
ಖುಷಿ ಕೊಡ್ತೀರಾ, ಶಕ್ತಿ ಕೊಡ್ತೀರಾ, ಗುಣಗಳನ್ನು ಕೊಡ್ತೀರಾ, ಆಗ ಅವರು ಎಷ್ಟು ಆಶೀರ್ವಾದ ಕೊಡ್ತಾರೆ. ಮತ್ತು ಎಲ್ಲರಿಂದ ಆಶೀರ್ವಾದ ಪಡ್ಕೊಂಡು ಇದೇ ಮುಂದುವರಿಯುವಂತಹ ಎಲ್ಲದಕ್ಕಿಂತ ಸಹಜ ಸಾಧನ. ಭಲೆ ಭಾಷಣ ಮಾಡಬೇಡಿ, ಪ್ರೋಗ್ರಾಮ್ ಜಾಸ್ತಿ ಮಾಡಲಿಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಮಾಡಲಿಕ್ಕಾದರೆ ಮಾಡಿ, ಮತ್ತಷ್ಟು ಮಾಡಿ. ಆದರೆ ಮಾಡಲಿಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಖಜಾನೆಗಳನ್ನು ಸಫಲ ಮಾಡ್ಕೊಳ್ಳಿ. ಮಾಡಲಿಕ್ಕಾದರೆ ಇನ್ನಷ್ಟು ಮಾಡಿ, ಜಾಸ್ತಿ ಮಾಡಿ. ಮಾಡಲಿಕ್ಕಾಗಲಿಲ್ಲ, ಯಾವುದು ಪ್ರೋಗ್ರಾಮ್ ಮಾಡಲಿಕ್ಕಾಗಲಿಲ್ಲ, ಭಾಷಣ ಮಾಡಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಬಳಿ ಇರುವಂತಹ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿರಿ, ಸಫಲ ಮಾಡಿಕೊಳ್ಳಿ. ತಿಳಿಸ್ಲಾಯ್ತಲ್ವ? ಮನಸ್ಸಿನಿಂದ ಶಕ್ತಿಗಳ ಖಜಾನೆಗಳನ್ನು ಕೊಡುತ್ತಾ ಹೋಗಿ. ಮಾತುಗಳಿಂದ ಜ್ಞಾನದ ಖಜಾನೆ ಕೊಡಿ, ಕರ್ಮದಿಂದ ಗುಣಗಳ ಖಜಾನೆ, ಬುದ್ಧಿಯಿಂದ ಸಮಯದ ಖಜಾನೆ, ಸಂಬಂಧ ಸಂಪರ್ಕದಿಂದ ಖುಷಿಯ ಖಜಾನೆ ಸಫಲ ಮಾಡಿಕೊಳ್ಳಿ. ಬಾಬಾ ಹೇಳ್ತಾರೆ, ಮನಸ್ಸಿನಿಂದ ಶಕ್ತಿಗಳ ಖಜಾನೆ, ಮಾತುಗಳಿಂದ ಜ್ಞಾನದ ಖಜಾನೆ, ಕರ್ಮದಿಂದ ಗುಣಗಳ ಖಜಾನೆ, ಬುದ್ಧಿಯಿಂದ ಸಮಯದ ಖಜಾನೆ, ಸಂಬಂಧ ಸಂಪರ್ಕದಿಂದ ಖುಷಿಯ ಖಜಾನೆಯನ್ನು ಸಫಲ ಮಾಡಿಕೊಳ್ಳಿ. ಅಂದಾಗ ಸಫಲ ಮಾಡಿಕೊಳ್ಳುವುದರಿಂದ ಸಹಜವಾಗಿ ಸಫಲತಾ ಮೂರ್ತಿ ಆಗುತ್ತೀರಾ, ಸಹಜವಾಗಿ ಹಾರುತ್ತಿರುತ್ತೀರಾ. ಏಕೆಂದರೆ ಆಶೀರ್ವಾದಗಳು ಒಂದು ಲಿಫ್ಟಿನ ಕೆಲಸ ಮಾಡುತ್ತೆ, ಮೆಟ್ಟಿಲಿನ ಕೆಲಸ ಅಲ್ಲ, ಲಿಫ್ಟಿನ ಕೆಲಸ ಮಾಡುತ್ತೆ. ಸಮಸ್ಯೆಗಳು ಬಂತು, ಸಮಸ್ಯೆಗಳನ್ನು ಅಳಿಸಿದ್ರಿ, 2 ದಿನ ಇಡಿಸ್ತು, ಮತ್ತು 2 ಗಂಟೆ ಆದರೂ ಇಡಿಸ್ತು, ಇದು ಮೆಟ್ಲಾಯ್ತಲ್ವ, ಮೆಟ್ಟಿಲು ಹತ್ತಿದ ಹಾಗೆ ಆಯಿತು ಅಲ್ವ. ಸಫಲ ಮಾಡಿಕೊಳ್ಳಿ, ಸಫಲತಾ ಮೂರ್ತಿಗಳಾಗಿರಿ. ಅಂದಾಗ ಆಶೀರ್ವಾದಗಳ ಲಿಫ್ಟಿಂದ ಎಲ್ಲಿ ಬೇಕು ಅಲ್ಲಿ ಸೆಕೆಂಡಿನಲ್ಲಿ ತಾವು ತಲುಪಬಹುದು. ಭಲೆ ಸೂಕ್ಷ್ಮವತನದಲ್ಲಾದರೂ ತಲುಪಿರಿ, ಪರಮಧಾಮದಲ್ಲಾದರೂ ತಲುಪಿರಿ, ತಮ್ಮ 4 ರಾಜ್ಯಗಳಲ್ಲಾದರೂ ತಲುಪಿರಿ 1 ಸೆಕೆಂಡಿನಲ್ಲಿ. ಲಂಡನ್ನಲ್ಲಿ ಪ್ರೋಗ್ರಾಮ್ ಇತ್ತಲ್ವ, 1 ಮಿನಿಟು. ಬಾಬ್ದಾದಂತೂ ಹೇಳ್ತಾರೆ, ಈಗ 1 ಸೆಕೆಂಡು, 1 ನಿಮಿಷನೂ ಅಲ್ಲ, 1 ಸೆಕೆಂಡಲ್ಲಿ ಎಲ್ಲಿ ಬೇಕು ಅಲ್ಲಿ ತಲುಪಬೇಕು. 1 ಸೆಕೆಂಡಿನಲ್ಲಿ ಆಶೀರ್ವಾದಗಳ ಲಿಫ್ಟಲ್ಲಿ ಹತ್ತುಬಿಡಿ. ಕೇವಲ ಸ್ಮೃತಿಯ ಸ್ವಿಚ್ಚನ್ನು ಪ್ರೆಸ್ ಮಾಡಿ ಅಷ್ಟೇ, ಪರಿಶ್ರಮ ಮುಕ್ತರು. ಇಂದು ಡಬಲ್ ವಿದೇಶಿಯರ ದಿನ ಅಲ್ವಾ. ಅಂದಾಗ ಬಾಬ್ದಾದ ಮೊದಲು ಡಬಲ್ ವಿದೇಶಿಯರನ್ನು ಯಾವ ಸ್ವರೂಪದಲ್ಲಿ ನೋಡಲು ಬಯಸುತ್ತಾರೆ? ಪರಿಶ್ರಮ ಮುಕ್ತರು, ಸಫಲತಾ ಮೂರ್ತಿಗಳು, ಆಶೀರ್ವಾದಗಳಿಗೆ ಪಾತ್ರರನ್ನಾಗಿ ನೋಡಲು ಬಯಸುತ್ತಾರೆ. ಆಗ್ತೀರಾ ಅಲ್ವಾ? ಬಾಬಾ ಕೇಳ್ತಾ ಇದ್ದಾರೆ, ಪರಿಶ್ರಮ ಮುಕ್ತರು, ಸಫಲತಾ ಮೂರ್ತಿಗಳು, ಆಶೀರ್ವಾದಗಳಿಗೆ ಪಾತ್ರರು ಆಗ್ತೀರಾ ಅಲ್ವಾ? ಏಕೆಂದರೆ ಡಬಲ್ ವಿದೇಶಿಯರಿಗೆ ಬಾಬನ ಜೊತೆಯಲ್ಲಿ ಬಹಳ ಪ್ರೀತಿ ಇದೆ, ಒಳ್ಳೆ ಪ್ರೀತಿ ಇದೆ, ಚೆನ್ನಾಗಿದೆ, ಮತ್ತು ಶಕ್ತಿನೂ ಬೇಕು. ಆದರೆ ಪ್ರೀತಿ ಚೆನ್ನಾಗಿದೆ, ಕಮಾಲಂತೂ ಮಾಡಿದ್ದೀರಾ ಅಲ್ವಾ? ನೋಡಿ, 90 ದೇಶಗಳಿಂದ ಬೇರೆ ಬೇರೆ ದೇಶ, ಬೇರೆ ಬೇರೆ ರೀತಿ ಪದ್ಧತಿಗಳಿವೆ. ಆದರೆ 5 ಖಂಡಗಳದ್ದು ಒಂದು ಚಂದನದ ವೃಕ್ಷ ಆಗಿಬಿಟ್ಟಿದೆ. 5 ಖಂಡಗಳಲ್ಲಿರುವ ಬಾಬನ ಮಕ್ಕಳು ಒಂದು ಪರಿವಾರ ಒಂದು ಚಂದನದ ವೃಕ್ಷ ಆಗಿಬಿಟ್ಟಿದೆ. ಒಂದೇ ವೃಕ್ಷದಲ್ಲಿ ಬಂದಿದ್ದೀರಾ, ಒಂದೇ ಬ್ರಾಹ್ಮಣ ಕಲ್ಚರ್ ಆಗಿಬಿಟ್ಟಿದೆ. ಈಗ ಇಂಗ್ಲೀಷ್ ಕಲ್ಚರ್ ಇದೆ ಏನು? ನಮ್ಮ ಕಲ್ಚರ್ ಇಂಗ್ಲೀಷು ಇಲ್ಲ ಅಲ್ವಾ? ಬ್ರಾಹ್ಮಣರಲ್ವಾ? ಯಾರು ತಿಳ್ಕೊಂಡಿದ್ದೀರಾ? ಈಗಂತೂ ನಮ್ಮದು ಬ್ರಾಹ್ಮಣ ಕಲ್ಚರ್ ಇದೆ ಅಂತೀರಾ? ತಿಳ್ಕೊಂಡಿದ್ದೀರಾ? ಅವ್ರ ಕೈ ಮೇಲೆ ಮಾಡಿ. ಬ್ರಾಹ್ಮಣ ಕಲ್ಚರ್, ಬೇರೆ ಯಾವುದು ಎಡಿಷನ್ ಇಲ್ಲ, ಒಂದಾಯ್ತಲ್ವ, ಎಲ್ಲರದು ಬ್ರಾಹ್ಮಣ ಕಲ್ಚರ್ ಆಯ್ತಲ್ವ. ಬಾಬ್ದಾದರವರು ಇದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಎಲ್ಲರೂ ಒಂದೇ ವೃಕ್ಷದವರಾಗಿದ್ದೀರಾ. ಎಷ್ಟು ಚೆನ್ನಾಗಿ ಅನಿಸುತ್ತೆ. ಯಾರನ್ನೇ ಕೇಳಿದ್ರು, ಅಮೇರಿಕದವ್ರನ್ನ ಕೇಳಿದ್ರು, ಯುರೋಪ್ ಅವರನ್ನು ಕೇಳಿದ್ರು, ತಾವು ಯಾರು ಅಂತ ಕೇಳಿದ್ರೆ ಏನು ಹೇಳುತ್ತೀರಾ? ಬ್ರಾಹ್ಮಣರು, BK ಅಂತ ಹೇಳುತ್ತೀರಾ ಅಲ್ವಾ? ಅಥವಾ UK, ಆಫ್ರಿಕನ್, ಅಮೇರಿಕನ್ ಅಂತ ಹೇಳ್ತೀರಾ? ಇಲ್ಲ ಅಲ್ವಾ? ಆ ರೀತಿ ಹೇಳಲ್ಲ ಅಲ್ವಾ? ಎಲ್ಲರೂ ಒಂದೇ, ನಾವೆಲ್ಲರೂ ಬ್ರಾಹ್ಮಣರಾಗಿದ್ದೀವಿ. ಒಂದೇ ಮತ ಆಯಿತು, ಒಂದೇ ಸ್ವರೂಪದವರಾಗ್ಬಿಟ್ವಿ. ಬ್ರಾಹ್ಮಣರು ಮತ್ತು ಒಂದೇ ಶ್ರೀಮತ, ಇದರಲ್ಲಿ ಮಜಾ ಬರುತ್ತೆ ಅಲ್ವಾ? ಮಜಾ ಇದೆಯಾ ಕಷ್ಟ ಇದೆಯಾ? ಬಾಬಾ ಕೇಳ್ತಾರೆ, ಮಜಾ ಹೇ ಯಾ ಮುಷ್ಕಿಲ್ ಹೇ? ಕಷ್ಟ ಇದೆಯಾ ಮಜಾ ಇದೆಯಾ? ಕಷ್ಟ ಇಲ್ಲ ಅಲ್ವಾ? ಕತ್ತಾಡಿಸಿ, ಹಾ ಬಾಬಾ ಕಷ್ಟ ಇಲ್ಲ ಅಂತ ಹೇಳಿ, ಒಳ್ಳೆಯದು.
ಬಾಬ್ದಾದರವರು ಸೇವೆಯಲ್ಲಿ ಯಾವ ನವೀನತೆಯನ್ನು ಬಯಸುತ್ತಾರೆ? ಏನೆಲ್ಲ ಸೇವೆ ಮಾಡುತ್ತಿದ್ದೀರಾ? ಬಹಳ 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 ಚೆನ್ನಾಗಿ ಸೇವೆ ಮಾಡುತ್ತಿದ್ದೀರಾ. ಅದಕ್ಕಾಗಿ ಶುಭಾಶಯಗಳಂತೂ ಇದ್ದೇ ಇದೆ. ಆದರೆ ಮುಂದೆ ಏನು ಎಡಿಷನ್ ಮಾಡಬೇಕು? ತಮ್ಮ ಮನಸ್ಸಿನಲ್ಲಂತೂ ಇದೆ ಅಲ್ವಾ ಯಾವುದಾದ್ರೂ ನವೀನತೆ ಬೇಕು ಎಂದು ಅಂದಾಗ ಬಾಬ್ದಾದರವರು ನೋಡಿದ್ರು ಏನೆಲ್ಲ ಪ್ರೋಗ್ರಾಮ್ ಮಾಡುತ್ತಾ ಇದ್ದೀರಾ, ಸಮಯನೂ ಕೊಡುತ್ತಾ ಇದ್ದೀರಾ, ಮತ್ತು ಪ್ರೀತಿಯಿಂದಲೂ ಮಾಡುತ್ತಾ ಇದ್ದೀರಾ, ಪರಿಶ್ರಮವನ್ನು ಕೂಡ ಪ್ರೀತಿಯಿಂದ ಮಾಡುತ್ತಾ ಇದ್ದೀರಾ. ಒಂದು ವೇಳೆ ಸ್ಥೂಲ ಹಣವನ್ನು ತೊಡಗಿಸ್ಬೇಕಾಗಿ ಬಂದಾಗ ತೊಡಗಿಸ್ತಾ ಇದ್ದೀರಾ. ಪದಮ ಗುಣದಷ್ಟು ಹೋಗಿ ವಾಪಸ್ಸು ಏನು ಸ್ಥೂಲ ಹಣವನ್ನು ತೊಡಗಿಸ್ತಿದ್ದೀರಾ ಅದು ಪದಮ ಗುಣದಷ್ಟು ಆಗಿ ನಿಮ್ಮ ಪರಮಾತ್ಮನ ಬ್ಯಾಂಕಲ್ಲಿ ಜಮಾ ಆಗ್ತಾ ಇದೆ. ಅದು ತೊಡಗಿಸಿದ್ರೆ ಏನು? ಜಮಾ ಮಾಡಿಕೊಂಡ್ರೆ ಅಲ್ವಾ ತೊಡಗಿಸಿದ್ರ? ಇಲ್ಲ, ಜಮಾ ಮಾಡಿಕೊಂಡ್ರೆ ರಿಸಲ್ಟಲ್ಲಿ ನೋಡಲಾಯಿತು. ಸಂದೇಶ ತಲುಪಿಸುವಂತಹ ಕಾರ್ಯ, ಪರಿಚಯ ಕೊಡುವಂತಹ ಕಾರ್ಯ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ. ಬಲೆ ಎಲ್ಲೆಲ್ಲೂ ಮಾಡಬಹುದು. ಈಗ ದಿಲ್ಲಿಯಲ್ಲಿ ನಡೀತಾ ಇದೆ, ಲಂಡನ್ನಲ್ಲಿ ಆಯಿತು, ಡಬಲ್ ಫಾರ್ನರ್ಸ್ ಇನ್ ಕಾಲ್ ಆಫ್ ಟೈಮ್ ಮತ್ತು ಪೀಸ್ ಆಫ್ ಮೈಂಡ್ ಪ್ರೋಗ್ರಾಮ್ ಮಾಡಿದ್ರೆ ಅದೆಲ್ಲ ಪ್ರೋಗ್ರಾಮ್ಸು ಬಾಬ್ರವ್ರಿಗೆ ಬಹಳ ಇಷ್ಟ ಆಯಿತು. ಮತ್ತು ಏನೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೀರಾ, ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಮಾಡಿ. ಸಂದೇಶ ಅಂತೂ ಸಿಗಬೇಕಲ್ವ? ಸಂದೇಶ ಸಿಗುತ್ತೆ, ಮತ್ತು ಸ್ನೇಹಿಗಳು ಆಗ್ತಾರೆ, ಸಹಯೋಗಿಗಳು ಆಗ್ತಾರೆ, ಕೆಲವರು ಸಂಪರ್ಕದಲ್ಲಿಯೂ ಸಂಬಂಧದಲ್ಲಿಯೂ ಬರ್ತಾರೆ. ಆದರೆ ಈಗ ಅಡಿಷನ್ ಬೇಕಾಗಿದೆ. ಯಾವಾಗ ಯಾವುದೇ ದೊಡ್ಡ ಪ್ರೋಗ್ರಾಮ್ ಮಾಡ್ತೀರಾ ಅದರಲ್ಲಿ ಸಂದೇಶ ಅಂತೂ ಸಿಗತ್ತೆ, ಆದರೆ ಸ್ವಲ್ಪ ಅನುಭವ ಮಾಡಿ ಹೋಗಬೇಕು ಎಲ್ಲರೂ. ಆ ಅನುಭವ ಬಹಳ ಬೇಗ ಮುಂದುವರೆಸುತ್ತದೆ. ಹೇಗೆ ಕಾಲ್ ಆಫ್ ಟೈಮಲ್ಲಿ ಅಥವಾ ಪೀಸ್ ಆಫ್ ಮೈಂಡಲ್ಲಿ ಅನುಭವ ಸ್ವಲ್ಪ ಜಾಸ್ತಿನೇ ಮಾಡಿದ್ರಲ್ವ ಎಲ್ಲರೂ. ಆದರೆ ಯಾವ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮಾಡ್ತೀರಾ ಅದರಲ್ಲಿ ಸಂದೇಶ ಚೆನ್ನಾಗಿ ಸಿಗತ್ತೆ. ಆದರೆ ಯಾರೆಲ್ಲ ಬರುತ್ತಾರೆ ಅವರಿಗೆ ನೀವು ಫಾಲೋಅಪ್ ಮಾಡಬೇಕು. ಅವರಿಗೆ ಮತ್ತೆ ಮತ್ತೆ ಕಾರ್ಯಕ್ರಮಗಳಿಗೆ ಕರಿಬೇಕು ಅಥವಾ ಕೋರ್ಸ್ ಮಾಡಬೇಕು, ಸಂಬಂಧ ಸಂಪರ್ಕದಲ್ಲಿ ಇಟ್ಕೊಳ್ಬೇಕು. ಅವರನ್ನು ಫಾಲೋಅಪ್ ಮಾಡಿ ಅನುಭವ ಮಾಡಿಸುವ ಲಕ್ಷ್ಯ ಇಟ್ಕೊಳ್ಳಿ. ಒಂದಲ್ಲ ಒಂದು ಅನುಭವ ಅವ್ರಿಗೆ ಆಗಬೇಕು. ಏಕೆಂದರೆ ಅನುಭವ ಎಂದಿಗೂ ಮರೆಯುವುದಿಲ್ಲ ಮತ್ತು ಅನುಭವ ಅಂತಹ ವಸ್ತು ಆಗಿದೆ, ಬಯಸದಿದ್ದರೂ ಸಹ ಆ ಕಡೆ ಸೆಳೆಯುತ್ತದೆ. ಅಂದಾಗ ಬಾಬ್ದಾದ ಕೇಳುತ್ತಾರೆ, ಮೊದಲು ಯಾರೆಲ್ಲ ಬ್ರಾಹ್ಮಣರಿದ್ದೀರಾ ಅವರು ಜ್ಞಾನದ ಪಾಯಿಂಟ್ಸ್ ಏನೆಲ್ಲ ಇದೆ ಸ್ವಯಂ ಅನುಭವ ಮಾಡ್ತಿದ್ದೀರಾ? ನೀವು ಸ್ವಯಂ ಅನುಭವಿಗಳಾಗಿದ್ದೀರಾ? ಏನೆಲ್ಲ ಜ್ಞಾನದ ಪಾಯಿಂಟ್ಸ್ ಇದೆ ಆ ಒಂದೊಂದು ಪಾಯಿಂಟ್ಸಿನ ಅನುಭವಿಗಳಾಗಿದ್ದೀರಾ? ಬಾಬ್ದಾದರವರು ಕೇಳುತ್ತಿದ್ದಾರೆ, ಮೊದಲು ತಾವ್ಯಾರೆಲ್ಲ ಬ್ರಾಹ್ಮಣರಿದ್ದೀರಾ, ಏನೆಲ್ಲ ಜ್ಞಾನದ ಪಾಯಿಂಟ್ಸ್ ಇದೆ ಆ ಒಂದೊಂದು ಪಾಯಿಂಟ್ಸಿನ ಅನುಭವ ಸ್ವಯಂ ಮಾಡಿದ್ದೀರಾ? ಸ್ವಯಂ ಅನುಭವಿಗಳಾಗಿದ್ದೀರಾ? ಪ್ರತಿ ಶಕ್ತಿಯ ಅನುಭವ ಮಾಡಿದ್ದೀರಾ? ಪ್ರತಿ ಗುಣದ ಅನುಭವ ಮಾಡಿದ್ದೀರಾ? ಆತ್ಮಿಕ ಸ್ಥಿತಿಯ ಅನುಭವ ಮಾಡಿದ್ದೀರಾ? ಪರಮಾತ್ಮನ ಪ್ರೀತಿಯ ಅನುಭವ ಮಾಡಿದ್ದೀರಾ? ಜ್ಞಾನ ತಿಳ್ಕೊಳ್ಳೋದ್ರಲ್ಲಂತೂ ಎಲ್ಲರೂ ಪಾಸ್ ಆಗಿದ್ದೀರಾ. ನಾಲೆಜ್ಫುಲ್ ಅಂತೂ ಎಲ್ಲರೂ ಆಗ್ಬಿಟ್ಟಿದ್ದೀರಾ. ಇದರಲ್ಲಂತೂ ಬಾಬ್ದಾದರವರು ಪೂರ್ಣ ಅಂಕಗಳನ್ನು ಕೊಡ್ತಿದ್ದಾರೆ. ಸರಿ ಇದೆ. ಆತ್ಮ ಏನು, ಪರಮಾತ್ಮ ಏನು, ಡ್ರಾಮಾ ಅಂದರೆ ಏನು, ಜ್ಞಾನವಂತೂ ತಿಳ್ಕೊಂಡಿದ್ದೀರಾ. ಆದರೆ ಯಾವಾಗ ಬೇಕು, ಯಾವ ಸಮಯದಲ್ಲಿ ಬೇಕು, ಯಾವುದೇ ಪರಿಸ್ಥಿತಿಯಲ್ಲಿರಬಹುದು, ಆ ಪರಿಸ್ಥಿತಿಯಲ್ಲಿ ಆತ್ಮಿಕ ಬಲದ ಅನುಭವ ಆಗಬೇಕು, ಪರಮಾತ್ಮನ ಶಕ್ತಿಯ ಅನುಭವ ಆಗಬೇಕು. ಅದಾಗತ್ತಾ? ಯಾವ ಸಮಯದಲ್ಲಿ, ಎಷ್ಟು ಸಮಯದಲ್ಲಿ, ಹೇಗೆ ನೀವು ಅನುಭವ ಮಾಡಲು ಬಯಸುತ್ತೀರಾ ಹಾಗೆ ಆಗತ್ತಾ? ಅಥವಾ ಕೆಲವು ಸಲ ಹೇಗೆ, ಕೆಲವು ಸಲ ಹೇಗೆ ಆಗತ್ತಾ? ಯೋಚಿಸಿ, ನನ್ನ ಆತ್ಮ ಆಗಿದ್ದೀನಿ ಅಂತ. ಮತ್ತು ಬಾರಿ ಬಾರಿಗೂ ದೇಹಾಭಿಮಾನ ಬಂದ್ಬಿಡತ್ತೆ. ಯೋಚಿಸ್ತೀರ ನನ್ನ ಆತ್ಮ ಎಂದು, ಮತ್ತು ಪದೇ ಪದೇ ದೇಹಾಭಿಮಾನ ಬರುತ್ತೆ. ಅಂದಾಗ ಅನುಭವ ಏನು ಕೆಲಸಕ್ಕೆ ಬಂತ? ಅನುಭವಿ ಮೂರ್ತಿಗಳು, ಪ್ರತಿ ಸಬ್ಜೆಕ್ಟಿನ ಅನುಭವಿ ಮೂರ್ತಿಗಳು, ಪ್ರತಿ ಶಕ್ತಿಗಳ ಅನುಭವಿ ಮೂರ್ತಿಗಳು. ಅಂದಾಗ ಸ್ವಯಂನಲ್ಲಿಯೂ ಕೂಡ ಅನುಭವವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಇದೇ ಅನುಭವ, ಈ ರೀತಿ ಇಲ್ಲ, ಇಲ್ವೇ ಇಲ್ಲ ಅಂತ ಅಲ್ಲ, ಅನುಭವ ಇದೆ. ಆದರೆ ಆಗಾಗ ಇದೆ ಅಲ್ವಾ, ಸಮ್ ಟೈಮ್ಸ್ ಅಂತ ಇದೆ ಅಲ್ವಾ, ಸದಾ ಆ್ಯಡ್ ಮಾಡ್ಕೋಬೇಕು.
ಅಂದಾಗ ಬಾಪ್ದಾದ ಸಮ್ಟೈಮ್ಸ್ ಬಯಸೋದಿಲ್ಲ, ಸಮಥಿಂಗ್ ಆಗ್ಬಿಡತ್ತೆ ಅಲ್ವಾ, ಸಮ್ಟೈಮ್ ಆಗ್ಬಿಡತ್ತೆ ಅಲ್ವಾ. ಏಕೆಂದರೆ ನಿಮ್ಮೆಲ್ಲರ ಲಕ್ಷ್ಯ ಏನು? ಕೇಳ್ತಾರೆ ಏನಾಗುವ ಲಕ್ಷ್ಯ ಇದೆ ಅಂತ ಬಾಬಾ ಕೇಳಿದ್ರೆ ಎಲ್ಲರೂ ಹೇಳ್ತಿರಲ್ವ ಬಾಬಾ ಸಮಾನ ಆಗಬೇಕೆಂದು. ಒಂದೇ ಉತ್ತರ ಎಲ್ಲರೂ ಕೊಡುತ್ತೀರಾ ಅಂದಾಗ ಬಾಬಾ ಸಮಾನ. ಈಗ ಬಾಬರವರಂತೂ ಸಮ್ ಟೈಮ್ ಮತ್ತು ಸಮಥಿಂಗ್ ಇಲ್ಲ ಅಲ್ವಾ. ಆಗಾಗ ಬಾಬಾ ಇರ್ತಾರೆ, ಆಗಾಗಿರಲ್ಲ, ಆ ಥರ ಇಲ್ಲ ಅಲ್ವಾ. ಬ್ರಹ್ಮ ತಂದೆ ಸದಾ ರಾಜಯುಕ್ತ ಯೋಗಯುಕ್ತ ಪ್ರತಿ ಶಕ್ತಿಯಲ್ಲಿ ಸದಾ ಇದ್ದಾರೆ, ಆಗಾಗ ಇಲ್ಲ. ಅನುಭವ ಏನಾಗತ್ತೆ ಅದು ಸದಾ ಕಾಲ ನಡೆಯುತ್ತೆ, ಸಮ್ ಟೈಮ್ ಆಗೋದಿಲ್ಲ. ಅಂದಾಗ ಸ್ವಯಂ ಅನುಭವಿ ಮೂರ್ತಿಗಳಾಗಿ ಪ್ರತಿ ಮಾತಿನಲ್ಲಿ ಪ್ರತಿ ಸಬ್ಜೆಕ್ಟಲ್ಲಿ ಅನುಭವಿಗಳು, ಜ್ಞಾನ ಸ್ವರೂಪದಲ್ಲಿ ಅನುಭವಿಗಳು, ಯೋಗಯುಕ್ತದಲ್ಲಿ ಅನುಭವಿಗಳು, ಧಾರಣಾ ಸ್ವರೂಪದಲ್ಲಿ ಅನುಭವಿಗಳು. ಆಲ್ರೌಂಡ್ ಸೇವೆ ಮನಸ ವಾಚ ಕರ್ಮಣ ಸಂಬಂಧ ಸಂಪರ್ಕ ಎಲ್ಲದರಲ್ಲಿಯೂ ಅನುಭವಿಗಳಾಗಬೇಕು. ಆಗ ಹೇಳಬಹುದು ಪಾಸ್ವಿತಾನರೆಂದು. ಅಂದಾಗ ಪಾಸ್ವಿತಾನರಾಗಬೇಕಾ ಅಥವಾ ಪಾಸ್ ಅಂಕಗಳನ್ನು ಪಡೆದುಕೊಂಡು ಬಿಡಬೇಕಾ? ಏನು ಬಯಸ್ತೀರಾ? ಪಾಸ್ ಮಾಡುವಂತಹವರು ನಂತರ ಬರ್ತಾರೆ, ನೀವಂತೂ ಟೂ ಲೇಟ್ಗಿಂತ ಮೊದಲೇ ಬಂದ್ಬಿಟ್ಟಿದ್ದೀರಾ ಅಲ್ವಾ. ಬಾಬಾ ಹೇಳ್ತಾರೆ ಬಲೆ ಈಗ ಹೊಸಬ್ರೆ ಬರ್ತಾ ಇರಬಹುದು, ಆದರೆ ಟೂ ಲೇಟ್ ಬೋರ್ಡ್ ಇನ್ನೂ ಬಿದ್ದಿಲ್ಲ, ಟೂ ಲೇಟ್ ಬೋರ್ಡ್ ಇನ್ನೂ ಹಾಕಿಲ್ಲ. ಲೇಟ್ ಬೋರ್ಡ್ ಹಾಕಲಾಗಿದೆ, ಟೂ ಲೇಟ್ನ ಬೋರ್ಡು ಇನ್ನೂ ಹಾಕಿಲ್ಲ. ಆದ್ದರಿಂದ ಬಲೆ ಯಾರೇ ಹೊಸಬರು ಇರಬಹುದು, ಆದರೆ ಈಗಲೂ ಸಹ ತೀವ್ರ ಪುರುಷಾರ್ಥ ಮಾಡಿ. ಬರೀ ಪುರುಷಾರ್ಥ ಅಲ್ಲ, ತೀವ್ರ ಪುರುಷಾರ್ಥ ಅಂದಾಗ ಮುಂದೆ ಹೋಗ್ತೀರಾ. ತೀವ್ರ ಪುರುಷಾರ್ಥಿಗಳಾದರೆ ಮುಂದುವರಿತೀರಾ. ಏಕೆಂದರೆ ನಂಬರ್ ಔಟ್ ಆಗಿಲ್ಲ ಇನ್ನು. ನಂಬರ್ ಔಟ್ ಆದಮೇಲೆ ಏನೂ ಮಾಡಲಿಕ್ಕಾಗಲ್ಲ. ಟೂ ಲೇಟ್ ಬೋರ್ಡು ಹಾಕ್ಲಾಯ್ತು ಅಂದರೆ ಏನು ಪುರುಷಾರ್ಥ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ ನಂಬರ್ ಔಟ್ ಆಗಿಲ್ಲ, ಕೇವಲ 2 ನಂಬರ್ ಔಟ್ ಆಗಿದೆ ಅಷ್ಟೇ. ಬ್ರಹ್ಮ ತಂದೆ ಮತ್ತು ಜಗದಂಬ ಸರಸ್ವತಿ ಅವ್ರದ್ದು ಮಾತ್ರ ನಂಬರ್ ಔಟ್ ಆಗಿದೆ. ಈಗ ಯಾವುದೇ ಸಹೋದರ ಸಹೋದರಿಯರದು 3ನೇ ನಂಬರ್ ಇನ್ನೂ ಔಟ್ ಆಗಿಲ್ಲ. ಬಲೆ ತಾವು ಹೇಳ್ತೀರಾ ದಾದಿಯರ ಜೊತೆಯಲ್ಲಿ ನಮಗೆ ತುಂಬ ಪ್ರೀತಿ ಇದೆ, ಬಾಬರವರಿಗೂ ಸಹ ದಾದಿಯರ ಜೊತೆ ಪ್ರೀತಿ ಇದೆ ಎಂದು, ಆದರೆ ನಂಬರ್ ಇನ್ನೂ ಔಟ್ ಮಾಡಿಲ್ಲ. ಆದ್ದರಿಂದ ತಾವು ಬಹಳ ಬಹಳ ಮುದ್ದು ಮಕ್ಕಳು, ಅಪರೂಪದ ಭಾಗ್ಯವಂತ ಮಕ್ಕಳು. ಎಷ್ಟು ಹಾರಲು ಬಯಸುತ್ತೀರಾ ಅಷ್ಟು ಹಾರಿ. ಏಕೆಂದರೆ ನೋಡಿ, ಯಾರೆಲ್ಲ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವ್ರನ್ನ ತಂದೆ ತನ್ನ ಬೆರಳನ್ನು ಕೊಟ್ಟು ಅವರನ್ನು ನಡೆಸ್ತಾರೆ, ಎಕ್ಸ್ಟ್ರಾ ಪ್ರೀತಿ ಮಾಡ್ತಾರೆ, ಅವ್ರ ಕೈ ಹಿಡಿದು ನಡೆಸ್ತಾರೆ. ದೊಡ್ಡವ್ರಿಗೆ ಬೆರಳು ಕೊಟ್ಟು ನಡೆಸೋದಿಲ್ಲ ಅಲ್ವಾ, ಚಿಕ್ಕ ಮಕ್ಕಳಿಗೆ ಬೆರಳು ಕೊಟ್ಟು ನಡೆಸ್ತಾರೆ. ದೊಡ್ಡವರು ಅವ್ರ ಪಾಡಿಗೆ ಅವ್ರು ನಡೀತಾರೆ, ಅವ್ರ ಕಾಲ ಮೇಲೆ ಅವ್ರು ನಡೀತಾರೆ ಅಲ್ವಾ. ಅಂದಾಗ ಹೊಸಬರು ಸಹ ಏನಾದರೂ ಮೇಕಪ್ ಮಾಡ್ಬೋದು, ಮುಂದುವರಿಬಹುದು, ಗೋಲ್ಡನ್ ಚಾನ್ಸ್ ಇದೆ, ಸುವರ್ಣ ಅವಕಾಶವಿದೆ. ಆದರೆ ಬೇಗ ಬೇಗ ಟೂ ಲೇಟ್ ಬೋರ್ಡು ಹಾಕಲಾಗತ್ತೆ. ಆದ್ದರಿಂದ ಮೊದಲೇ ಮಾಡ್ಕೊಂಡ್ಬಿಡಿ. ಟೂ ಲೇಟ್ ಬೋರ್ಡ್ ಬೇಗ ಹಾಕಲಾಗತ್ತೆ, ಆದ್ದರಿಂದ ಟೂ ಲೇಟ್ ಬೋರ್ಡ್ ಹಾಕಕ್ಕೆ ಮುಂಚೆನೇ ಮಾಡ್ಕೊಂಬಿಡಿ. ಯಾರೆಲ್ಲ ಹೊಸಬರು ಫಸ್ಟ್ ಟೈಮ್ ಬಂದಿದ್ದೀರಾ ಅವ್ರ ಕೈ ಮೇಲ್ ಮಾಡಿ, ಒಳ್ಳೆಯದು, ಶುಭಾಶಯಗಳು. ಮೊದಲ ಬಾರಿ ತಮ್ಮ ಮನೆ ಮಧುಬನದಲ್ಲಿ ತಲುಪಿದ್ದೀರಾ. ಆದ್ದರಿಂದ ಬಾಬ್ದಾದ ಮತ್ತು ಪೂರ್ತಿ ಪರಿವಾರ, ಬಲೆ ದೇಶ ಇರಬಹುದು ವಿದೇಶದವರಿರಬಹುದು, ಎಲ್ಲರ ಕಡೆಯಿಂದ ಪದಮ ಗುಣದಷ್ಟು ಶುಭಾಶಯಗಳು. ಒಳ್ಳೆಯದು. ಈಗ ಸೆಕೆಂಡಲ್ಲಿ ಯಾವ ಸ್ಥಿತಿಯಲ್ಲಿ ಬಾಬ್ದಾದ ಡೈರೆಕ್ಷನ್ಸ್ ಕೊಡ್ತಾರೆ ಅದೇ ಸ್ಥಿತಿಯಲ್ಲಿ 1 ಸೆಕೆಂಡಿನಲ್ಲಿ ತಲುಪಬಹುದಾ? ಪುರುಷಾರ್ಥದಲ್ಲಿ ಸಮಯ ಹೋಗುತ್ತಾ? ಈಗ ಪ್ರಾಕ್ಟೀಸ್ ಮಾಡಿ, 1 ಸೆಕೆಂಡಿನ ಪ್ರಾಕ್ಟೀಸು. ಸೆಕೆಂಡಲ್ಲಿ ಬಾಬಾ ಏನು ಡೈರೆಕ್ಷನ್ ಕೊಟ್ಟರೆ ಆ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಏಕೆಂದರೆ ಮೊದಲು ಏನು ಫೈನಲ್ ಸಮಯ ಬರುವಂತಹದ್ದಿದೆ, ಅದರಲ್ಲಿ ಪಾಸ್ವಿತಾನರ್ನ ಸರ್ಟಿಫಿಕೇಟ್ ಸಿಗಲಿದೆ. ಅದರ ಅಭ್ಯಾಸ ಈಗಲಿಂದಲೇ ಮಾಡಬೇಕು. ಸೆಕೆಂಡಿನಲ್ಲಿ ಎಲ್ಲಿ ಬೇಕೋ ಅಲ್ಲಿ, ಯಾವ ಸ್ಥಿತಿಯಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಅಂದಾಗ ಎವರಡಿ ಆಗಿದ್ದೀರಾ? ರೆಡಿ ಆಗಿದ್ದೀರಾ? ಎವರಡಿ ಇದ್ದೀರಾ? ಸದಾ ಸಿದ್ಧರಿದ್ದೀರಾ? ಈಗ ಮೊದಲು 1 ಸೆಕೆಂಡಿನಲ್ಲಿ ಪುರುಷೋತ್ತಮ ಸಂಗಮಯುಗಿ ಶ್ರೇಷ್ಠ ಬ್ರಾಹ್ಮಣ ಆಗಿದ್ದೇನೆ, ಈ ಸ್ಥಿತಿಯಲ್ಲಿ ಸ್ಥಿತರಾಗಬೇಡಿ. ಈಗ ನಾನು ಫರಿಷ್ಠಾ ರೂಪದಲ್ಲಿದ್ದೇನೆ, ಡಬಲ್ ಲೈಟ್ ಆಗಿದ್ದೇನೆ,
ಈಗ ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ಮೂಲಕ 4 ಕಡೆ ಶಕ್ತಿಗಳ ಕಿರಣಗಳನ್ನು ಕೊಡುವ ಅನುಭವ ಮಾಡಿ. ಹಾಗೆ ಪೂರ್ತಿ ದಿನದಲ್ಲಿ ಸೆಕೆಂಡಿನಲ್ಲಿ ಸ್ಥಿತರಾಗಬಹುದಾ? ಇದರ ಅನುಭವ ಮಾಡ್ತಾ ಇರಿ. ಏಕೆಂದರೆ ಅಚಾನಕ್ಕಾಗಿ ಏನಾದರೂ ಆಗಬಹುದು, ಜಾಸ್ತಿ ಸಮಯ ಸಿಗೋದಿಲ್ಲ. ಅಚಾನಕ್ಕಾಗಿ ಏನೂ ಆದರೂ ಈಗ ಅಚಾನಕ್ಕಾಗತ್ತೆ, ಟೈಮ್ ಜಾಸ್ತಿ ಸಿಗೋದಿಲ್ಲ. ಅಲ್ಚಲ್ನಲ್ಲಿ ಸೆಕೆಂಡಲ್ಲಿ ಅಚಲರಾಗಬಹುದಾ? ಇದರ ಅಭ್ಯಾಸ ಸ್ವಯಂ ನಿಮ್ಮ ಸಮಯವನ್ನು ತೆಗೆದು ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರಿ. ಅಲ್ಚಲ್ ಸಮಯದಲ್ಲಿಯೂ ಕೂಡ 1 ಸೆಕೆಂಡಲ್ಲಿ ಅಚಲರಾಗಬೇಕು. ಆ ಅಭ್ಯಾಸ ನಿಮಗೆ ನೀವೇ ಸಮಯ ತೆಗೆದು ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರಿ. ಇದರಿಂದ ಮನಸ್ಸಿನ ಕಂಟ್ರೋಲ್ ಸಹಜ ಆಗಿಬಿಡತ್ತೆ. ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಹೆಚ್ಚುತ್ತೆ. ಒಳ್ಳೆಯದು. 4 ಕಡೆಯ ಮಕ್ಕಳ ಪತ್ರಗಳು ಬಹಳಷ್ಟು ಬಂದಿವೆ, ಅನುಭವವೂ ಸಹ ಬಹಳ ಬಂದಿದೆ. ಅಂದಾಗ ಬಾಬ್ದಾದ ಮಕ್ಕಳಿಗೆ ರಿಟರ್ನಲ್ಲಿ ಬಹಳ ಹೃದಯದ ಆಶೀರ್ವಾದಗಳು ಮತ್ತು ಹೃದಯದ ನೆನಪು, ಪ್ರೀತಿ ಪದಮ ಗುಣದಷ್ಟು ಕೊಡುತ್ತಿದ್ದಾರೆ. ಬಾಬ್ದಾದ ನೋಡುತ್ತಿದ್ದಾರೆ. 4 ಕಡೆಯ ಮಕ್ಕಳು ಕೇಳುತ್ತಲೂ ಇದ್ದೀರಾ, ನೋಡುತ್ತಲೂ ಇದ್ದೀರಾ. ಯಾರು ನೋಡ್ತಾ ಇಲ್ಲ ಅವರು ನೆನಪಿನಲ್ಲಂತೂ ಇದ್ದೇ ಇದ್ದಾರೆ. ಎಲ್ಲರ ಬುದ್ಧಿ ಈ ಸಮಯದಲ್ಲಿ ಮಧುಬನದಲ್ಲಿಯೇ ಇದೆ. ಅಂದಾಗ 4 ಕಡೆಯ ಪ್ರತಿಯೊಬ್ಬ ಮಗುವಿಗೂ ಹೆಸರು ಸಹಿತವಾಗಿ ನೆನಪು, ಪ್ರೀತಿ ಸ್ವೀಕಾರ ಮಾಡಿ. ತಾವು ಪ್ರತಿಯೊಬ್ಬರೂ ಹೆಸರು ಸಹಿತವಾಗಿ ಬಾಬ್ದಾದರವರ ನೆನಪು, ಪ್ರೀತಿಯನ್ನು ಸ್ವೀಕಾರ ಮಾಡಿ. ಎಲ್ಲರೂ ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳ ಮೂಲಕ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಹಾರ್ತಾ ಇರುವಂತಹ ಶ್ರೇಷ್ಠ ಆತ್ಮರಿಗೆ, ಸದಾ ಸ್ನೇಹದಲ್ಲಿ ಲವಲೀನವಾಗಿರುವಂತಹ ಸಮಾವೇಶವಾಗಿರುವಂತಹ ಮಕ್ಕಳಿಗೆ, ಸದಾ ಪರಿಶ್ರಮ ಮುಕ್ತರು, ಸಮಸ್ಯಾ ಮುಕ್ತರು, ವಿಘ್ನ ಮುಕ್ತರು, ಯೋಗಯುಕ್ತರು, ರಾಜಯುಕ್ತ ಮಕ್ಕಳಿಗೆ, ಸದಾ ಪ್ರತಿ ಪರಿಸ್ಥಿತಿಯಲ್ಲಿ ಸೆಕೆಂಡಲ್ಲಿ ಪಾಸಾಗುವಂತಹ, ಪ್ರತಿ ಸಮಯ ಸರ್ವಶಕ್ತಿ ಸ್ವರೂಪರಾಗಿರುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಬಾಬ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಗೋಲ್ಡನ್ ಏಜ್ಡ್ ಸ್ವಭಾವದ ಮೂಲಕ ಗೋಲ್ಡನ್ ಏಜ್ಡ್ ಸೇವೆ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿಗಳಾಗಿರಿ. ಸುವರ್ಣ ಸಮಾನವಾದ ಸ್ವಭಾವದ ಮೂಲಕ, ಗೋಲ್ಡನ್ ಏಜ್ಡ್ ಅಂದರೆ ಸತ್ಯಯುಗಿ ಸ್ವಭಾವದ ಮೂಲಕ ಸತ್ಯಯುಗಿ ಸೇವೆ ಮಾಡುವಂತಹ, ಅಂದರೆ ಅಷ್ಟು ಶ್ರೇಷ್ಠ ಸುವರ್ಣ ಸಮಾನವಾದ ಸೇವೆ ಮಾಡುವಂತಹ ಶ್ರೇಷ್ಠ ಪುರುಷಾರ್ಥಿಗಳಾಗಿರಿ. ವರದಾನದ ವಿಶ್ಲೇಷಣೆ: ಯಾವ ಮಕ್ಕಳ ಸ್ವಭಾವದಲ್ಲಿ ಈರ್ಷೆ, ಸಿದ್ಧ ಮಾಡುವಂಥದ್ದು, ಜಿದ್ದು ಮಾಡುವಂತಹ ಭಾವದ ಅಥವಾ ಯಾವುದೇ ಹಳೆಯ ಸ್ವಭಾವ ಸಂಸ್ಕಾರದ ಅಲಾಯ್ ಮಿಕ್ಸ್ ಆಗಿರೋದಿಲ್ಲ, ಅವರು ಗೋಲ್ಡನ್ ಏಜ್ಡ್ ಸ್ವಭಾವವುಳ್ಳವರು. ಈ ರೀತಿ ಗೋಲ್ಡನ್ ಏಜ್ಡ್ ಸ್ವಭಾವ ಮತ್ತು ಸದಾ ಆಜಿ ಮಾಡುವಂತಹ ಸಂಸ್ಕಾರ ರೂಪಿಸಿಕೊಂಡಿರುವಂತಹ ಶ್ರೇಷ್ಠ ಪುರುಷಾರ್ಥಿ ಮಕ್ಕಳು ಎಂತಹ ಸಮಯ ಇರುತ್ತೆ, ಎಂತಹ ಸೇವೆ ಇರುತ್ತೆ, ಹಾಗೆ ಸ್ವಯಂವನ್ನು ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗುತ್ತಾರೆ. ಸೇವೆಯಲ್ಲಿಯೂ ಕೂಡ ಅಭಿಮಾನ ಅಥವಾ ಅಪಮಾನದ ಅಲಾಯ್ ಮಿಕ್ಸ್ ಇರಬಾರದು. ಆಗ ಹೇಳಬಹುದು ಗೋಲ್ಡನ್ ಏಜ್ಡ್ ಸೇವೆ ಮಾಡುವವರೆಂದು. ಸ್ಲೋಗನ್: ಯಾಕೆ, ಏನು ಎಂಬ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರಿ. ಯಾಕೆ, ಏನು ಎಂಬ ಪ್ರಶ್ನೆಗಳನ್ನು ಸಮಾಪ್ತಿ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರಿ. ಅವ್ಯಕ್ತ ಇಶಾರೆ: ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ. ಲವಲೀನ ಸ್ಥಿತಿ ಇರುವಂತಹ ಸಮಾನ ಆತ್ಮರು ಸದಾ ಕಾಲದ ಯೋಗಿಗಳಾಗಿರುತ್ತಾರೆ. ಯೋಗ ಜೋಡಿಸುವವರಲ್ಲ, ಆದರೆ ಇರುವುದೇ ಲವಲೀನ, ಬೇರೆ ಇರುವುದಿಲ್ಲ. ನೆನಪು ಹೇಗೆ ಮಾಡಬೇಕು ಆ ರೀತಿ ಇರೋದಿಲ್ಲ. ನೆನಪು ಸ್ವತಃವಾಗಿ ಇದ್ದೇ ಇರತ್ತೆ. ಎಲ್ಲಿ ಜೊತೆ ಇರ್ತಾರೆ ಅಲ್ಲಿ ನೆನಪು ಸ್ವತಃವಾಗಿ ಇರತ್ತೆ. ಅಂದಾಗ
ಸಮಾನ ಆತ್ಮರ ಸ್ಥಿತಿ ಸದಾ ಜೊತೆ ಇರುವಂತಹದ್ದಾಗಿದೆ, ಸಮಾವೇಶವಾಗಿರುವಂತಹದ್ದಾಗಿದೆ. ಓಂ ಶಾಂತಿ.